ಇನ್ನೇನು ಚಿನ್ನದ ಬೆಲೆ ಲಕ್ಷ ರೂಪಾಯಿ ತಲುಪಲಿದೆಯಾ ಅಥವಾ ಅದನ್ನೂ ದಾಟಿ ಹೋಗಲಿದೆಯಾ? ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ತಲುಪೋಕೆ ಕಾರಣ ಏನು? ಆರ್ಥಿಕ ಹಿಂಜರಿತದ ಭಯದಲ್ಲಿ ಜನ ಚಿನ್ನ ಖರೀದಿ ಮಾಡೋಕೆ ಮುಗಿಬಿದ್ದಿದ್ದಾರಾ? ನೀವೀಗ ಚಿನ್ನದಲ್ಲಿ ಹೂಡಿಕೆ ಮಾಡಬಹುದಾ ಬೇಡವಾ? ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚುತ್ತಾ ಅಥವಾ ಕಡಿಮೆ ಆಗಲಿದೆಯಾ? ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ, ಕೊಂಚ ಇಳಿದಂತೆ ಕಾಣ್ತಾ ಮತ್ತೆ ಏರ್ತಾ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಏಪ್ರಿಲ್ 11ರಂದು ಚಿನ್ನದ ದರ ಹೊಸ ಇತಿಹಾಸವನ್ನ ನಿರ್ಮಿಸಿತು. ಶುಕ್ರವಾರ ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ನಲ್ಲಿ ಚಿನ್ನದ ಬೆಲೆ 10 ಗ್ರಾಂಗೆ 93,736ರ ದಾಖಲೆಯ ಮಟ್ಟ ಮುಟ್ಟಿತು. ಎಂಸಿಎಕ್ಸ್ ಭಾರತದ ಸರಕು ವಿನಿಮಯ ಕೇಂದ್ರ ಆಗಿದೆ. ಬಿಎಸ್ಸಿ ಮತ್ತು ಎನ್ಎಸ್ಸಿ ನಲ್ಲಿ ಷೇರುಗಳ ವ್ಯಾಪಾರ ನಡೆಯುವಂತೆಯೇ ಕಚ್ಚಾ ವಸ್ತುಗಳು, ಚಿನ್ನ ಮತ್ತು ಲೋಹಗಳು ಇತ್ಯಾದಿಗಳ ವ್ಯಾಪಾರ ಎಂಸಿಎಕ್ಸ್ ನಲ್ಲಿ ನಡೆಯುತ್ತೆ. ಇಂಡಿಯಾ ಬುಲಿಯನ್ ಮತ್ತು ಜುವೆಲ್ಲರ್ಸ್ ಅಸೋಸಿಯೇಷನ್ ಪ್ರಕಾರ ಏಪ್ರಿಲ್ 11ರಂದು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು 2,900 ರೂಪಾಯಿ ಏರಿಕೆಯಾಗಿ 93,000 ರೂಪಾಯಿ ದಾಟಿದೆ. ದೇಶ ವಿದೇಶಗಳಲ್ಲಿ ಎಲ್ಲೆಡೆ ಚಿನ್ನದ ಬೆಲೆಯಲ್ಲಿ ತೀವ್ರ ಏರಿಕೆ ಕಂಡು ಬಂದಿದೆ. ಚಿನ್ನದ ಬೆಲೆಯಲ್ಲಿ ಇಷ್ಟೊಂದು ಹಠಾತ್ ಜಿಗಿತಕ್ಕೆ ಕಾರಣ ಏನು? ಇದಕ್ಕೂ ಆರ್ಥಿಕ ಹಿಂಜರಿತಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಚಿನ್ನದ ದರ ಶೀಘ್ರದಲ್ಲೇ 1 ಲಕ್ಷ ರೂಪಾಯಿ ತಲುಪಲಿದೆ ಅನ್ನೋ ಮಾತುಗಳಿದೆ. ಜನವರಿ 1ರಂದು ಮುಂಬೈನ ಬುಲಿಯನ್ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ 10 ಗ್ರಾಂಗೆ 76,160ರ ಆಸುಪಾಸಿನಲ್ಲಿತ್ತು. ಈಗ ಚಿನ್ನದ ಬೆಲೆ 93,000ದ ಆಸುಪಾಸಿಗೆ ತಲುಪಿದೆ. ಈ ರೀತಿಯಾಗಿ ಈ ವರ್ಷ ಇಲ್ಲಿವರೆಗೆ ಚಿನ್ನದ ಬೆಲೆ 10 ಗ್ರಾಂಗೆ ಸುಮಾರು 17,000 ರೂಪಾಯಿಗಳಷ್ಟು ಜಿಗಿದಿದೆ. ಶೇಕಡಾವಾರು ಲೆಕ್ಕದಲ್ಲಿ ಹೇಳೋದಾದ್ರೆ ಇದು ಸುಮಾರು 22% ಏರಿಕೆ. 2024ರಲ್ಲಿ ವರ್ಷವಿಡೀ ಚಿನ್ನದ ಬೆಲೆ ಸುಮಾರು 12,800ರಷ್ಟು ಏರಿಕೆಯಾಗಿತ್ತು. ಹಾಗಾದ್ರೆ ಚಿನ್ನದ ಬೆಲೆಯಲ್ಲಿನ ತೀವ್ರ ಏರಿಕೆಗೆ ಕಾರಣಗಳೇನು? ಮೊದಲ ಕಾರಣ ಪ್ರಪಂಚದಾದ್ಯಂತ ಹೆಚ್ಚುತ್ತಿರುವ ವ್ಯಾಪಾರ ಯುದ್ಧದ ಬೆದರಿಕೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾದ ಸರಕುಗಳ ಮೇಲಿನ ಸುಂಕವನ್ನ 145ಕ್ಕೆ ಹೆಚ್ಚಿಸಿದ್ದಾರೆ. ಆದರೆ ಇತರ ದೇಶಗಳಿಗೆ ಈಗಾಗಲೇ ಘೋಷಿಸಲಾದ ಸುಂಕವನ್ನ 90 ದಿನಗಳವರೆಗೆ ಮುಂದೂಡಲಾಗಿದೆ. ಟ್ರಂಪ್ ಅವರ ನಿರ್ಧಾರಗಳಿಂದ ಹೂಡಿಕೆದಾರರು ತುಂಬಾ ಚಿಂತೆಗೊಳಗಾಗಿದ್ದಾರೆ ಮತ್ತು ಚಿನ್ನದ ಮೇಲೆ ಬೆಟ್ಟಿಂಗ್ ಮಾಡ್ತಿದ್ದಾರೆ. ಚಿನ್ನವನ್ನ ಸುರಕ್ಷಿತ ಹೂಡಿಕೆ ಅಂತ ಪರಿಗಣಿಸಲಾಗುತ್ತೆ. ಚಿನ್ನದ ಬೆಲೆ ಏರಿಕೆಗೆ ಎರಡನೇ ಪ್ರಮುಖ ಕಾರಣ ಅಂದ್ರೆ ಡಾಲರ್ ಎದುರು ಭಾರತೀಯ ರೂಪಾಯಿ ತುಂಬಾ ದುರ್ಬಲವಾಗಿರೋದು. ರೂಪಾಯಿ ದುರ್ಬಲ ಆದಾಗ ವಿದೇಶದಿಂದ ಚಿನ್ನ ಖರೀದಿ ಮಾಡೋಕೆ ಹೆಚ್ಚಿನ ಹಣ ಖರ್ಚಾಗುತ್ತೆ. ಇದಲ್ಲದೆ ಭಾರತದಲ್ಲಿ ಮದುವೆಗಳ ಸೀಸನ್ ಪ್ರಾರಂಭ ಆಗಿರೋದ್ರಿಂದ ಚಿನ್ನದ ಆಭರಣಗಳಿಗೆ ಬೇಡಿಕೆ ಹೆಚ್ಚುತ್ತಾ ಇದೆ. ಮಾರುಕಟ್ಟೆಯಲ್ಲಿ ಎಷ್ಟೊಂದು ಅನಿಶ್ಚಿತತೆ ಇದೆ ಅಂತಂದ್ರೆ ಏನಾಗ್ತಿದೆ ಅಂತ ತಿಳಿಯೋದಿಲ್ಲ. ನೀವು ಸುಂಕದ ವಿಷಯವನ್ನ ಬಿಟ್ಬಿಡಿ, ನೀವು ಡಾಲರ್ ಎದುರು ರೂಪಾಯಿ ಕುಸಿತ ಗಮನಿಸಿ. ಕರೆನ್ಸಿ ಅಪಮೌಲ್ಯಗೊಂಡ್ರೆ ಹಣ ಎಲ್ಲಿಗೆ ಹೋಗುತ್ತೆ? ಅದನ್ನ ಎಲ್ಲೋ ಹೂಡಿಕೆ ಮಾಡಬೇಕಾಗತ್ತೆ. ಹೂಡಿಕೆ ಮಾಡ್ಲಿಕ್ಕಿರೋದು ಒಂದು ಷೇರು ಮಾರುಕಟ್ಟೆ, ಮತ್ತೊಂದು ಚಿನ್ನ. ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಮುಂದುವರಿಯುತ್ತೆ ಅಂತ ಅಂದುಕೊಳ್ಳುವಾಗ ಹೂಡಿಕೆಗಿರುವ ಆಯ್ಕೆನೇ ಚಿನ್ನ. ಜನ ಹಣವನ್ನ ಹೂಡಿಕೆ ಮಾಡ್ತಾನೆ ಇರ್ತಾರೆ ಮತ್ತು ಲಾಭ ಆಗತ್ತೆ. ಜಗತ್ತಿನಲ್ಲಿ ಆರ್ಥಿಕ ಹಿಂಜರಿತದ ಬೆದರಿಕೆ ಇದ್ದಾಗ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆ ಅಂತ ಚಿನ್ನದಲ್ಲಿ ಹೂಡಿಕೆ ಮಾಡೋಕೆ ಬಯಸ್ತಾರೆ ಅಂತ ಸಾಮಾನ್ಯವಾಗಿ ನಂಬಲಾಗತ್ತೆ. ಆರ್ಥಿಕ ಹಿಂಜರಿತದ ಭಯದಿಂದ ಜನ ಚಿನ್ನದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಜಾಗತಿಕ ಸನ್ನಿವೇಶದಲ್ಲಿ ಮಾರುಕಟ್ಟೆಯಲ್ಲಿ ಸಂಪೂರ್ಣ ಬಿಕ್ಕಟ್ಟು ಉಂಟಾಗಬಹುದು ಅನ್ನೋ ಭಯ ಇದೆ. ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಈಗ ಗೋಚರಿಸುವ ಸುರಕ್ಷಿತ ಹೂಡಿಕೆ ಆಯ್ಕೆ ಅಂತಂದ್ರೆ ಅದು ಚಿನ್ನ. ಯಾಕಂದ್ರೆ ಅದನ್ನ ರಾತ್ರೋರಾತ್ರಿ ಮಾರಾಟ ಮಾಡುವ ಅವಕಾಶ ಇದೆ. ಆಸ್ತಿ ಅಥವಾ ಷೇರುಗಳಲ್ಲಿ ಹೂಡಿಕೆ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ಸ್ವಲ್ಪ ಬದಲಾವಣೆ ಆದ್ರೂ ನಷ್ಟದ ಸಾಧ್ಯತೆಗಳು ಹೆಚ್ಚು. ಆದರೆ ಚಿನ್ನದಲ್ಲಿ ಹಾಗಾಗೋದಿಲ್ಲ. ಪ್ರಪಂಚದಾದ್ಯಂತ ಕೇಂದ್ರ ಬ್ಯಾಂಕುಗಳು ತಮ್ಮ ಚಿನ್ನದ ನಿಕ್ಷೇಪವನ್ನ ಹೆಚ್ಚಿಸುತ್ತಿವೆ. ಚೀನಾದ ಕೇಂದ್ರ ಬ್ಯಾಂಕ್ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಮಾರ್ಚ್ನಲ್ಲಿ 3 ಟನ್ ಚಿನ್ನವನ್ನ ಖರೀದಿ ಮಾಡಿದೆ. ನ್ಯಾಷನಲ್ ಬ್ಯಾಂಕ್ ಆಫ್ ಪೋಲೆಂಡ್ ಕೂಡ ಕಳೆದ ತಿಂಗಳು 16 ಟನ್ ಚಿನ್ನವನ್ನ ಖರೀದಿಸಿತು. ಆರ್ಬಿಐ ಪ್ರಕಾರ ಭಾರತದ ಒಟ್ಟು ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಚಿನ್ನದ ಪಾಲು 11%ಕ್ಕಿಂತ ಹೆಚ್ಚಾಗಿದೆ. ಪ್ರಪಂಚದಾದ್ಯಂತ ಅನೇಕ ಕೇಂದ್ರ ಬ್ಯಾಂಕುಗಳು ತಮ್ಮ ಹೂಡಿಕೆಗಳನ್ನ ಚಿನ್ನದಲ್ಲೇ ಇಟ್ಟಿವೆ. ಪ್ರಪಂಚದಾದ್ಯಂತ ಅನೇಕ ಕೇಂದ್ರೀಯ ಬ್ಯಾಂಕುಗಳು ಯುದ್ಧದ ಸಂದರ್ಭಗಳಲ್ಲಿ ಹಣವನ್ನ ನಿರ್ಬಂಧಿಸುತ್ತೆ. ಚಿನ್ನ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಭಾರತ ಸೇರಿದಂತೆ ಪ್ರತಿಯೊಂದು ದೇಶದ ಕೇಂದ್ರ ಬ್ಯಾಂಕುಗಳು ಹೂಡಿಕೆಯಲ್ಲಿ ಬಹಳ ಸಕ್ರಿಯವಾಗಿವೆ. ಪ್ರಪಂಚದಾದ್ಯಂತ ವ್ಯಾಪಾರ ಯುದ್ಧ ಹೆಚ್ಚಾದ್ರೆ ಮತ್ತು ರೂಪಾಯಿ ಮತ್ತಷ್ಟು ದುರ್ಬಲ ಆದ್ರೆ ಈ ವರ್ಷ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ 10 ಗ್ರಾಂಗೆ 1 ಲಕ್ಷ ತಲುಪಬಹುದು ಅಂತ ಅನೇಕ ತಜ್ಞರು ಹೇಳಿದ್ದಾರೆ. ಮತ್ತೊಂದು ಕಡೆ ಕೆಲ ತಜ್ಞರು ಸುಂಕದ ಬಗ್ಗೆ ಒಪ್ಪಂದಕ್ಕೆ ಬಂದ್ರೆ ಚಿನ್ನದ ಬೆಲೆ ಕಡಿಮೆ ಆಗಲೂಬಹುದು ಅಂತ ಹೇಳ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.